ಶಿವನನ್ನ ಅನೇಕ ಹೆಸರುಗಳಿಂದ ಕರಿತೀವಿ. ಅನೇಕ ಹೆಸರುಗಳಿಂದ ಸ್ತೋತ್ರ ಮಾಡ್ತೀವಿ. ಶಿವನನ್ನ ಮಹಾದೇವ, ಮಹಾರುದ್ರ, ಶಂಭು, ವಾಮದೇವ, ಗಂಗಾಧರ, ನೀಲಕಂಠ ಹೀಗೆ ಹತ್ತಾರು ಹೆಸರುಗಳಿಂದ ಶಿವನನ್ನ ನಿತ್ಯವೂ ಸ್ತೋತ್ರ ಮಾಡ್ತೀವಿ. ಆದರೆ ಈ ಶಿವನ ಹೆಸರುಗಳಿಗೆ ಇರುವಂಥ ಅರ್ಥ ನಿಮಗೆ ಗೊತ್ತಾ? ಅಷ್ಟೇ ಅಲ್ಲದೆ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಇದನ್ನ ಹೇಳೋದ್ರ ಅರ್ಥವೇನು ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಶಿವ ಅನ್ನೋ ಪದದ ಅರ್ಥವೇ ಮಂಗಳಕರನಾದವನು ಅನ್ನೋದು. ಶುಭ ಮತ್ತು ಶಾಂತಿಯ ಸಂಕೇತವೇ ಶಿವ ಪರಮಾತ್ಮ. ಇನ್ನು ಶಿವನನ್ನ ಮಹೇಶ್ವರ ಅಂತ ಕೂಡ ಕರಿತೀವಿ. ಮಹಾ ಈಶ್ವರನೇ ಮಹೇಶ್ವರ. ಈಶ್ವರ ಅಂದರೆ ಎಲ್ಲದಕ್ಕೂ ಒಡೆಯನಾದವನು ಅಂತರ್ಥ. ಇನ್ನು ಮಹಾ ಅಂದರೆ ದೊಡ್ಡದು ಅಂತ. ದೊಡ್ಡದಾದ ಒಡೆಯ, ಎಲ್ಲದರ ಒಡೆಯನೇ ಮಹಾದೇವ, ಮಹೇಶ್ವರ, ಆ ಶಿವ ಪರಮಾತ್ಮ. ಇನ್ನು ಶಂಭು ಅನ್ನೋ ಶಿವನ ಹೆಸರು ಬಹಳ ಜನಪ್ರಿಯ. ಶಂಭು ಅಂದರೆ ಸಂತೋಷವನ್ನ ನೀಡುವಂಥ ಪರಮಾತ್ಮ, ಆನಂದವನ್ನ ಕೊಡುವಂಥವನು ಅನ್ನೋದೂ ಅರ್ಥ. ಇನ್ನು ಶಿವನು ತ್ರಿಶೂಲಧರ. ತ್ರಿಶೂಲವನ್ನ ಹಿಡಿದಿದ್ದಕ್ಕಾಗಿ ಅವನನ್ನ ತ್ರಿಶೂಲಧರ ಅಂತ ಕರಿತೀವಿ. ಇನ್ನು ತ್ರಿಶೂಲವನ್ನ ಹಿಡಿದಿದ್ದಕ್ಕಾಗಿಯೇ ಬಂದಂಥ ಮತ್ತೊಂದು ಹೆಸರು ಪಿನಾಕಿ ಅಥವಾ ಪಿನಾಕಧರ ಶಂಭು ಅಂತ ಶಿವನನ್ನ ಸ್ತೋತ್ರ ಮಾಡ್ತೀವಿ. ಇನ್ನು ಶಶಿಶೇಖರ. ಚಂದ್ರನನ್ನ ಶಿವನು ಮುಡಿಯಲ್ಲಿ ಧರಿಸಿದ್ದಕ್ಕಾಗಿ ಶಶಿಶೇಖರ ಅಂತ ಕರಿತೀವಿ. ಶಶಿ ಅಂದರೆ ಚಂದ್ರ, ಶೇಖರ ಅಂದರೆ ಧರಿಸಿದಂಥ ಶಿವ ಪರಮಾತ್ಮ. ಹಾಗೆಯೇ ಸೋಮಶೇಖರ ಅಂತ ಕೂಡ ಶಿವನನ್ನ ಕರಿತೀವಿ. ಅದು ಕೂಡ ಇದೇ ಅರ್ಥವೇ. ಇನ್ನು ಪರಮೇಶ್ವರ. ಪರಮ ಈಶ್ವರನೇ ಪರಮೇಶ್ವರ. ಪರಮ ಅಂದ್ರೆ ಸುಪ್ರೀಂ ಅನ್ನೋದು ಅರ್ಥ. ಎಲ್ಲಕ್ಕಿಂತ ಉತ್ತಮವಾದಂಥ ಮಹಾದೇವನೇ ನಮ್ಮ ಪರಮೇಶ್ವರ. ಇನ್ನು ಅತ್ಯಂತ ಜನಪ್ರಿಯವಾದ ಓಂ ನಮಃ ಶಿವಾಯ ಇದು ಶಿವ ಪಂಚಾಕ್ಷರಿ ಮಂತ್ರ ಎಂದೇ ಪ್ರಸಿದ್ಧಿ. ಇದನ್ನ ಹೇಳುವುದರಿಂದ, ಜಪ ಮಾಡುವುದರಿಂದ ಅನೇಕ ಸಂಕಷ್ಟಗಳು ದೂರವಾಗಿ ಅಭೀಷ್ಟಗಳು ಸಹ ಸಿದ್ಧಿಯಾಗ್ತವೆ. ಇದರ ಅರ್ಥವೇನು ಗೊತ್ತಾ? ಹೀಗಿದೆ ಇದರ ಅರ್ಥ: ನಾನು ಶಿವನಿಗೆ ಶರಣಾಗ್ತೇನೆ, ಶಿವನನ್ನ ಮನಸಾಪೂರ್ವಕವಾಗಿ ನಮಸ್ಕರಿಸ್ತೇನೆ ಅನ್ನೋದೇ ಈ ಶಿವ ಪಂಚಾಕ್ಷರಿ ಮಂತ್ರದ ಅರ್ಥ.